Welcome to everyone, dear friends. Today we move on to the next part of classification of organic compounds. In the last video, we discussed about aliphatic compounds. Aliphatic compounds are three: alkane, alkene, and alkyne with general formula with several examples we discussed about in the last video. Today we have a major part of organic chemistry is aromatic compounds. What are aromatic compounds? Basically, aromatic compounds are having aroma odor, ವಾಸನೆ ಇರ್ತದೆ, ಸುವಾಸನೆ ಇರ್ತದೆ ಅಂತ ಹೇಳಿಬಿಡ್ತೇವೆ. But what about the definition of aromatic compounds? Yes, aromatic compounds, yes, they contain at least one benzene ring. Aromatic compoundಗಳಲ್ಲಿ at least ಒಂದು ಬೆಂಜಿನ್ ರಿಂಗ್ ಇರಬೇಕು. ಕಾಮನ್ ಆಗಿ ನಾವು ಕ್ಲೋಸ್ಡ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಕರಿತೇವೆ. ಬೆಂಜಿನ್ ಇದ್ದರೆ ಅದನ್ನು ನಾವು aromatic compounds ಅಂತ ಕರೀತೇವೆ. ಹಾಗಾದ್ರೆ what are aromatic compounds? Aromatic compounds are the compounds which involve at least one benzene ring. Benzene ring ಇರಲಿಕ್ಕೆ ಬೇಕು. ಇನ್ನು ನಿಮಗೆ ಬೇಕಾದರೆ ನೆನಪಿಡಿ aromatic compounds having aroma odor. ಇನ್ನೂ ಒಂದು ಬೇಕಾದರೆ aromatic compounds gives sooty flame. Sooty ಅಂದರೆ ಕಾಡಿಗೆ, blackish. As a sooty flame after igniting with copper wire. The copper wireಗೆ aromatic compoundಗಳನ್ನು ಹಿಡಿದು ಬೆಂಕಿಗೆ ಹಿಡಿದಾಗ ಕಾಡಿಗೆ ಬರ್ತದೆ, ಸೂಟ್ ಬರ್ತದೆ. ಹಾಗಾಗಿ ಅದಕ್ಕೂ aromatic compounds ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಯಾವುದ್ರಿ ಸರ್? ಒಂದು ಎಕ್ಸಾಂಪಲ್ ವೆರಿ ಸಿಂಪಲ್ ಮಕ್ಕಳೇ. ದಿಸ್ ಈಸ್ ಯುವರ್ ಬೆಂಜಿನ್. ಎಸ್, ಬೆಂಜಿನ್ ಈಸ್ ಆನ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ aromatic compound. ಎಲ್ಲರಿಗೂ ಗೊತ್ತಿದೆ ಸ್ಟ್ರಕ್ಚರ್ ಆಫ್ ಬೆಂಜಿನ್. ಐ ಥಿಂಕ್ ಆಲ್ ಯು ನೋ. ಎಸ್, 6 ಕಾರ್ಬನ್ ಅಟಮ್ಗಳು ಇದರಲ್ಲಿ ಇರ್ತದೆ. Yes, all 6 carbon attached, 6 hydrogen atoms with alternate double bond. ನೆನಪಿಡಬೇಕು, ಒಂದಾದ್ಮೇಲೆ ಒಂದು ಡಬಲ್ ಬಾಂಡ್, alternate double bonds. ಟ್ರೈ ಮಾಡ್ಬೋದಾ ನೋಡಿ ಸಿಗ್ಮಾ ಬಾಂಡ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮಕ್ಕಳೇ? 1 2 3 4 5 6 7 8 9 10. ನೋಡಿ, ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. 1 2 3, ದಿಸ್ ಈಸ್ a 4 5 6 7 8 9 10 11 12 12 ಸಿಗ್ಮಾ ಬಾಂಡ್ಗಳಿವೆ ಸರ್. 12 ಸಿಗ್ಮಾ ಬಾಂಡ್ಸ್. 3 ಡಬಲ್ ಬಾಂಡ್ ಇದೆ, ಹೌದಾ? 1 ಪೈ ಬಾಂಡ್, 1 ಪೈ ಬಾಂಡ್, 3 ಪೈ ಬಾಂಡ್ಸ್. ಹಾಗಾದ್ರೆ ಕಾರ್ಬನ್ ಹೈಬ್ರಿಡೈಸೇಷನ್ ಯಾವುದು ಸರ್? ಕನ್ಫ್ಯೂಷನ್ ಮಾಡ್ಕೊಳ್ಳಿ ಮಕ್ಕಳೇ. ದಿಸ್ ಕಾರ್ಬನ್ ಇಸ್ ಹ್ಯಾವಿಂಗ್ ಎ ಡಬಲ್ ಬಾಂಡ್, ದಿಸ್ ಕಾರ್ಬನ್ ಇಸ್ ಹ್ಯಾವಿಂಗ್ ಎ ಡಬಲ್ ಬಾಂಡ್, ದಿಸ್ ಕಾರ್ಬನ್ ಹ್ಯಾವಿಂಗ್ ಎ ಡಬಲ್ ಬಾಂಡ್. ಎಸ್, ಡಬಲ್ ಬಾಂಡ್ ಇರೋದ್ರಿಂದ ಎಸ್ ದ ಕಾರ್ಬನ್ ಹ್ಯಾವಿಂಗ್ ಯಾವ ಹೈಬ್ರಿಡೈಸೇಷನ್ ಡಬಲ್ ಬಾಂಡ್ ಇದ್ರೆ sp ಹೈಬ್ರಿಡೈಸೇಷನ್. sp ಹೈಬ್ರಿಡೈಸೇಷನ್. ಹಾಗಾದ್ರೆ ನಾವು ಕಲಿಬೇಕಾಗಿದ್ದೇನು ಸರ್ ಇಲ್ಲಿ? ಬೆಂಜಿನ್ ಅಂದ ತಕ್ಷಣ ನಮ್ಮ ತಲೆಗೆ ಬರಬೇಕಾಗಿದ್ದು ಸ್ಟ್ರಕ್ಚರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೀಗೂ ಬರಿಬೋದು, ಹೀಗೂ ಬರಿಬೋದು. ದಿಸ್ ಈಸ್ ಕೆನೋನಿಕಲ್ ಸ್ಟ್ರಕ್ಚರ್ ಆಫ್ ಬೆಂಜಿನ್. ಮಕ್ಕಳು, ಬೆಂಜಿನಲ್ಲಿ ನಂಬರಿಂಗ್ಸ್ ಅನ್ನು ನೆನಪಿಡ್ಬೋದು. 1 2 3 4 5 6. ನಂಬರ್ ಮಸ್ಟ್ ಬಿ ಸೈಕ್ಲಿಕ್ ಆರ್ಡರ್. ಸೈಕ್ಲಿಕ್ಕಲ್ಲಿ ನಂಬರ್ಗಳನ್ನು ಕೊಡಬೇಕು. ನೀವು ಹೆಂಗಾರೆ ಕೊಡಿ. ದಿಸ್ ಇಸ್ 1 2 3 4 5 6. ಇನ್ನು ಅರೋಮೆಟಿಕ್ ಕಂಪೌಂಡ್ ಎಸ್ಪೆಷಲಿ ಬೆಂಜಿನ್ ಪೊಸಿಷನ್ಗಳನ್ನು ನೆನಪಿಟ್ಕೊಳ್ಳೋದು ಮಕ್ಕಳೇ. 1 ಮತ್ತು 4ನೇ ಪೊಸಿಷನನ್ನು ನಾವು ಪ್ಯಾರಾ ಪೊಸಿಷನ್ ಅಂತ ಕರಿತೇವೆ. ಸಿಂಬಾಲಿಕಲಿ ಪಿ ಅದು ಪ್ಯಾರಾ ಸರ್. ಮತ್ತು 2 ಮತ್ತು 6 2 ಆ್ಯಂಡ್ 6 ಪೊಸಿಷನ್ ಇಸ್ ಕಾಲ್ಡ್ ಆರ್ಥೋ, ಆರ್ಥೋ ಅಂತ ಕರಿತೇವೆ. ಎಸ್, ಸಿಂಬಾಲಿಕಲಿ ಸ್ಮಾಲ್ ಓ. ಇನ್ನು ಉಳಿದಿದ್ದು 3 ಆ್ಯಂಡ್ 5, 3 ಮತ್ತು 5ಅನ್ನು ಮೆಟಾ ಪೊಸಿಷನ್ ಅಂತ ಕರೀತಾರೆ ಮಕ್ಕಳೇ. ದಿಸ್ ಇಸ್ ಎಮ್. ಸೊ ದೀಸ್ ಆರ್ ದಿ ನಂಬರಿಂಗ್ ಯು ಕೀಪ್ ಯುವರ್ 1 2 3 4 5 6 1 4 2 6 3 5. ದೀಸ್ ಆರ್ ದಿ ಪೊಸಿಷನ್ಸ್. ಯಾವಾಗ ಸರಿ ಪೊಸಿಷನ್ಗಳು ಯೂಸ್ ಆಗ್ತದೆ ಅಂದರೆ ಸಬ್ಸ್ಟಿಟ್ಯೂಷನ್ಗಳು ಒಂದಕ್ಕಿಂತ ಹೆಚ್ಚು ಬಂದರೆ. ಇಫ್ ಹ್ಯಾವಿಂಗ್ ಮೋರ್ ದ್ಯಾನ್ 1 ಸಬ್ಸ್ಟಿಟ್ಯೂಷನ್, ಅವಾಗ ನಮಗೆ ಇವೆಲ್ಲ ಕಂಪೌಂಡ್ಗಳು ಬೇಕಾಗ್ತದೆ. ದಿಸ್ ಈಸ್ ಒನ್ ಎಕ್ಸಾಂಪಲ್. ಸರ್, ಈಗ ಬೆಂಜಿನ್ ಬಿಟ್ಟರೆ ಮತ್ತೆ ಯಾವ್ದು ಎಕ್ಸಾಂಪಲ್ ಕೊಡ್ತೀರಿ ನೀವು? ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್ ಫ್ರೆಂಡ್ಸ್ ಇನ್ ಅ ಬೆಂಜಿನ್ ವಿಚ್ ಅಟ್ಯಾಚ್ಡ್ ವಿತ್ ಸಬ್ಸ್ಟಿಟ್ಯೂಷನ್ ಈಸ್ ಅ Cl. ನೋಡಿರಿ, Cl ಬಂದರೆ ಅದರ ಹೆಸರು ಕ್ಲೋರೋಬೆಂಜಿನ್. ಹೌದಾ? Cl ಬಂದರೆ ಕ್ಲೋರೋಬೆಂಜಿನ್. ಇಲ್ಲ ಸರ್, ದಿಸ್ ಇಸ್ ಅ Br. I think all of you know bromobenzene. Sir, OH ಬಂದರೆ this is called hydroxy benzene. ಕಮರ್ಷಿಯಲ್ ಇದಕ್ಕೊಂದು ಹೆಸರಿದೆ. we call it a phenol. ಓಕೆ ಮಕ್ಕಳೇ, ನೆನಪಿಟ್ಟು ಬರಿ. ನಿಮ್ಮ ಫೇವ್ರೆಟ್ ಎಕ್ಸಾಂಪಲ್ ಹೈಸ್ಕೂಲಲ್ಲಿ ಬೆಂಜಿನ್ಗೆ CH3 ಅಟ್ಯಾಚ್ ಮಾಡಿದ್ರು.
ಐ ಥಿಂಕ್ ಆಲ್ ಆಫ್ ಯು ನೋ ಹೆಸರು ಮಿಥೈಲ್ ಬೆಂಜಿನ್. ಹೆಸರಿಂದ ಮಿಥೈಲ್ ಬೆಂಜಿನ್ ನೀವು ಕರಿತಿದ್ರಿ ಟಾಲ್ವಿನ್. ದಿಸ್ ಇಸ್ ಕಮರ್ಷಿಯಲ್. ಅದರ ಅರೋಮೆಟಿಕ್ ಕಂಪೌಂಡ್ಗಳಂದ್ರೆ ಏನಪ್ಪ? ಅರೋಮೆಟಿಕ್ ಕಂಪೌಂಡ್ಸ್ ಆರ್ ದಿ ಕಂಪೌಂಡ್ ದೇ ಕಂಟೈನಿಂಗ್ ಅಟ್ ಲೀಸ್ಟ್ ಒನ್ ಬೆಂಜಿನ್ ರಿಂಗ್ ಆರ್ ನೋನ್ ಆಸ್ aromatics. Example benzene, chlorobenzene, bromobenzene, hydroxybenzene, methylbenzene. Yes, these are the compounds. Sir, apart from this, ಇದು ಬಿಟ್ಟು ಮತ್ತೆ ಏನಾದರೂ ಹೊಸ ಕಂಪೌಂಡ್ ಎಕ್ಸಾಂಪಲ್ ಬರ್ಬೋದಾ ನಮಗೆ? Yes, you keep yourself. This is another one. This are two benzenes. ಎರಡು ಬೆಂಜಿನ್ಗಳನ್ನ ಜೊತೆಯಲ್ಲಿ ಹಿಂಗೆ ಬರೆದ್ರೆ ದಿಸ್ ನ್ಯಾಪ್ಥಲೀನ್. ನ್ಯಾಪ್ಥಲೀನ್ ಅಂತ ಕರಿತೇವೆ ನಾವು. ನ್ಯಾಪ್ಥಲೀನ್ ಬಾಲ್ಸ್ ಅಂತ ಕರಿತೀರಲ್ಲ, ಎಸ್ ಇದೆ ನಂಬರ್ ಗುಳಿಗೆ. ಎಸ್, ದಿಸ್ ಈಸ್ ಅನ್ ನ್ಯಾಪ್ಥಲೀನ್ ಸ್ಟ್ರಕ್ಚರ್. ಇದು ನಿಮ್ಮ ಸ್ವೀಟ್ ಆ್ಯಂಡ್ ಸ್ಮಾರ್ಟ್ ಸ್ಟೋರಿ ಆಫ್ ಯುವರ್ ಅರೋಮೆಟಿಕ್ ಕಂಪೌಂಡ್ಸ್. ಅರೋಮೆಟಿಕ್ ಕಂಪೌಂಡ್ಸ್ಗಳ ಬಗ್ಗೆ ಸ್ವಲ್ಪ ಅದರ ಐಡಿಯಾ ಇರಲಿ. ದೇ ಕಂಟೈನಿಂಗ್ ಅಟ್ ಲೀಸ್ಟ್ ಒನ್ ಬೆಂಜಿನ್ ರಿಂಗ್. ಬೆಂಜಿನ್ ಬಂದರೆ ಅದಕ್ಕೆ ನಾವು ಅರೋಮೆಟಿಕ್ ಕಂಪೌಂಡ್ಗಳು ಎಂದು ಕರೆಯುತ್ತೇವೆ ನಾವು. ಎಸ್, ಅಪಾರ್ಟ್ ಫ್ರಮ್ ದಿಸ್ aromatic compounds today we have a major contribution is a cyclic compound. The cyclic compounds ಅಂದ್ರೆ ಯಾವುದಕ್ಕೆ cyclic compounds ಅಂತ ಕರೀತೇವೆ? This is very important as a cyclic compounds. Before to start cyclic compounds, ಮಕ್ಕಳೇ cyclic compound ಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಕಾನ್ಸೆಪ್ಟ್ ಅನ್ನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಕೆಮಿಸ್ಟ್ರಿಯಲ್ಲಿ ಎರಡು ಕಂಪೌಂಡ್ ಬಹಳ ಮುಖ್ಯ. ಒಂದು ಸ್ಯಾಚುರೇಟೆಡ್ ಕಂಪೌಂಡ್ಸ್, ಇನ್ನೊಂದು ಅನ್ಸ್ಯಾಚುರೇಟೆಡ್. Saturated compounds and unsaturated. What are the meaning of saturated compounds in organic chemistry? Organically saturated compounds ಅಂದ್ರೆ ಏನು? The carbon which involving single bond. ಕಾರ್ಬನ್ಗಳಲ್ಲಿ ಸಿಂಗಲ್ ಬಾಂಡ್ಗಳಿದ್ದರೆ ಅದಕ್ಕೆ ನಾವು ಏನಂತ ಕರಿತೇವೆ? ಸ್ಯಾಚುರೇಟೆಡ್ ಕಂಪೌಂಡ್. ನೋಡಿ ಹೇಳಿದ್ರೆ what are saturated compounds? In organic chemistry, the saturated compounds are the compounds which involving carbon single bond. ಸಿಂಗಲ್ ಬಾಂಡ್ಗಳಿದ್ದರೆ ಅದಕ್ಕೆ ಸ್ಯಾಚುರೇಟೆಡ್. ಎಕ್ಸಾಂಪಲ್ ಯಾವುದ್ರಿ ಸರ್? CH3 ಸಿಂಗಲ್ ಬಾಂಡ್ CH3, ಸರ್ CH3, CH2, CH3. ಸರ್ ದೀಸ್ ಆರ್ ದ ಕಂಪೌಂಡ್. ಈಥೀನ್ ಇರ್ಬೋದು, ಪ್ರೋಪೀನ್ ಇರ್ಬೋದು. ಕಾಮನ್ ಆಗಿ ಶಾಣೆ ಹುಡುಗ ಒಂದು ಎಕ್ಸಾಂಪಲ್ ಹೇಳಿದೆ. ಆದರೆ ಸ್ಯಾಚುರೇಟೆಡ್ ಕಂಪೌಂಡ್ ಯಾವ್ಯಾವುದು ಸರ್ ಅಂದರೆ ಆಲ್ ಅಲ್ಕೇನುಗಳು ಸರ್. ಆಲ್ ಅಲ್ಕೇನ್ ನೋಡಿ, ಏನಿದೆ ಸಿಂಗಲ್ ಬಾಂಡ್, ಆಲ್ ಅಲ್ಕೇನ್ಸ್ ಆರ್ ಸ್ಯಾಚುರೇಟೆಡ್. ಇನ್ನು ಅನ್ಸ್ಯಾಚುರೇಟೆಡ್ ಬರೋದು ಇದ್ದದ್ದು ಉಲ್ಟಾ. Unsaturated compounds or unsaturated organic compounds ಅಂದ್ರೇನು? These are the organic compounds which involving carbon multiple bond. ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಹೆಚ್ಚು, ಡಬಲ್ ಅರ ಇರ್ಬೋದು, ಟ್ರಿಪಲ್ ಅರ ಇರ್ಬೋದು. ಹಾಗೆ ಹೇಳ್ತೀರಾ? ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಆರ್ ದ ಕಂಪೌಂಡ್ಸ್ ವಿಚ್ ಇನ್ವಾಲ್ವಿಂಗ್ ಐದರ್ ಕಾರ್ಬನ್ ಡಬಲ್ ಬಾಂಡ್ ಅಥವಾ ಕಾರ್ಬನ್ ಟ್ರಿಪಲ್ ಬಾಂಡ್. ಇನ್ನೊಂದ್ಸಲ ಹೇಳಿ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ದ ಕಂಪೌಂಡ್ಸ್ ವಿಚ್ ಇನ್ವಾಲ್ವಿಂಗ್ ಕಾರ್ಬನ್ ಡಬಲ್ ಬಾಂಡ್ ಅಥವಾ ಕಾರ್ಬನ್ ಟ್ರಿಪಲ್ ಬಾಂಡ್. ನೀವು ಕೂಡಿಸಿ ಹೇಳೋದಾದ್ರೆ ಏನಂತೀರಾ? ಎಸ್, ದೀಸ್ ಆರ್ ಮಲ್ಟಿಪಲ್ ಬಾಂಡ್. ಮಲ್ಟಿಪಲ್ ಬಾಂಡ್ ಅಂದರೆ ಒಂದಕ್ಕಿಂತ ಹೆಚ್ಚು ಬಾಂಡ್ಗಳನ್ನು ಹೊಂದಿರುತ್ತದೆ. ಹಾಗಾದ್ರೆ ಎಕ್ಸಾಂಪಲ್ ಯಾವುದು ಸರ್? CH2 ಡಬಲ್ ಬಾಂಡ್ CH2. ದಿಸ್ ಈಸ್ ಈಥೀನ್. ಬೇಡ ಸರ್. CH ಟ್ರಿಪಲ್ ಬಾಂಡ್ CH. ದಿಸ್ ಈಸ್ ಕಾಲ್ಡ್ ಈಥೈನ್. ಅನ್ಸ್ಯಾಚುರೇಟೆಡ್ ಅಲ್ಲಿ ಯಾವ್ಯಾವ್ದು ಬರ್ಬೋದು? ಶಾಣೆ ನೋಡಿ, ಟ್ರೈ ಮಾಡಿರಿ, ನೀವು ಹೇಳ್ಬೋದು ಜಲ್ದಿ. ಆಲ್ ಅಲ್ಕೀನ್ಸ್ ಆ್ಯಂಡ್ ಆಲ್ ಅಲ್ಕೈನ್ಸ್. ಹೇಳ್ತೀರಿ ಶಾರ್ಟಿಗೆ? ENE ಮತ್ತು YNEಗಳು. ಆಲ್ ಅಲ್ಕೀನುಗಳು ಮತ್ತು ಅಲ್ಕೈನ್ಗಳು ಅನ್ಸ್ಯಾಚುರೇಟೆಡ್ ಆಗ್ತದೆ. ಎಲ್ಲ ಅಲ್ಕೀನುಗಳು ಸ್ಯಾಚುರೇಟೆಡ್ ಆಗ್ತದೆ. ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡ್ ಇರ್ತದೆ ಸರ್. ಅನ್ಸ್ಯಾಚುರೇಟೆಡ್ ಅಂದರೆ ಡಬಲ್ ಮತ್ತು ಟ್ರಿಪಲ್ ಬಾಂಡ್ ಇರ್ತದೆ. ಇದು ನಿಮ್ಮ ಶಾರ್ಟ್ ಸ್ಟೋರಿ. ಇದನ್ನು ಡಿಟೇಲ್ ಆಗಿ ಆಮೇಲೆ ಕಲಿಯೋಣ ಮಕ್ಕಳೇ. ಸದ್ಯಕ್ಕೆ ಶಬ್ದ ಗೊತ್ತಿರಲಿ. ಸಿಂಗಲ್ ಬಾಂಡ್ ಅಂದರೆ ಸ್ಯಾಚುರೇಟೆಡ್, ಡಬಲ್ ಮತ್ತು ಟ್ರಿಪಲ್ ಬಾಂಡ್ ಅಂದರೆ ಅನ್ಸ್ಯಾಚುರೇಟೆಡ್. ದಿಸ್ ಈಸ್ ದ ಮೇಜರ್ ಡೆಫಿನೇಷನ್. ಅದನ್ನ ಯಾಕೆ ಹೇಳಿದ್ರಿ ಸರ್ ನೀವು ಅಂದರೆ ಈಗ ಇಲ್ಲಿ ಆ ಡೆಫಿನೇಷನ್ ಅವಶ್ಯಕತೆ ಇದೆ ಮಕ್ಕಳೇ. ಸೈಕ್ಲಿಕ್ ಕಂಪೌಂಡ್ಸ್ ಏನು ಹಾಗೆ? ವಾಟ್ ಆರ್ ಸೈಕ್ಲಿಕ್ ಕಂಪೌಂಡ್ಸ್? ದೀಸ್ ಆರ್ ಸ್ಯಾಚುರೇಟೆಡ್ hydrocarbons. These are the saturated hydrocarbons involving carbon covalent bond, involving carbon covalent bond in ring like structure.
in a ring like structure. Notice these are the saturated hydrocarbon. Hydrocarbon andre carbon and hydrogen irbodu. These are the saturated hydrocarbons which involving carbon carbon covalent bond in ring like structure. ಇದಕ್ಕೊಂದು ಜನರಲ್ ಫಾರ್ಮುಲಾ ಅದ ಮಕ್ಕಳೇ. ಏನದು? CnH2n. CnH2n ಗಾಬರಿಯಾಗಬೇಡ್ರಿ ಸರ್, ಅಲ್ಕೀನದ್ದು. ಎಸ್, ಅಲ್ಕೀನದ್ದು ಹೌದು, ಮತ್ತು ಸೈಕ್ಲಿಕ್ ಕಂಪೌಂಡ್ ಹೌದು. ಆದರೆ ಬಟ್ ಎನ್ ನೆನ್ಬಿಡ್ಬೇಡಿ ಮಕ್ಕಳೇ. ದೇರ್ ಫೋರ್ ಎನ್ ಈಸ್ ಅನ್ ಇಂಟೀಜರ್ ಸ್ಟಾರ್ಟ್ ಫ್ರಮ್ 3 ಆನ್ವರ್ಡ್ಸ್. 3, 4 ಬರೀತಾ ಹೋಗಿ. 3ಕ್ಕಿಂತ ಕಡಿಮೆ ಇದ್ದರೆ ರಿಂಗ್ ಮಾಡಲಿಕ್ಕೆ ಬರೋಲ್ಲ ನಾವು. ಹೆಂಗೆ ಸರ್ 3 ಹೆಂಗೆ ರಿಂಗು? 3 ಅಂತೂ ಮಿನಿಮಮ್ ಬೇಕು ನಮ್ಗೆ ರಿಂಗ್ ಆಗಲಿಕ್ಕೆ ಸರ್. ದಿಸ್ ಈಸ್ ಅ 3. ಹಾಗಾದ್ರೆ 3 ಆಗ್ಬೇಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಸ್ಯಾಚುರೇಟೆಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಡೆಫಿನೇಷನ್ ಪ್ರಕಾರ ಹೋಗುವ. ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡ್. ಹೈಡ್ರೋಕಾರ್ಬನ್ಗಳು ಸರ್, ಇದು ಸಿಂಗಲ್ ಬಾಂಡ್ ಬಂದದಂದ್ರೆ ಇದಕ್ಕೆ 2 ಬಾಂಡ್ H2, ಇದಕ್ಕೆ 2 ಬಾಂಡ್ H2, ಇದಕ್ಕೆ 2 ಬಾಂಡ್ H2. ನೋಡಿರಿ ಫಾರ್ಮುಲಾದಾಗ ಹಾಕಿರಿ. ಎಸ್, n = 3 ಏನಾಗುತ್ತೆ ಹಾಗಾದರೆ ಸರ್? C3 3 2s are 6 ಬಂದಿದ್ದಾನ. C3H6. ಹಾಗಾದರೆ ಹೆಸರೇನು ಸರ್? ಸೈಕ್ಲೋಪ್ರೋಪೇನ್ ಅಂತ ಕರಿತೀವಿ. ನಂತರ ಸೈಕ್ಲೋಪ್ರೋಪೇನ್. ಹಾಗಾದ್ರೆ ಫಾಸ್ಟಾಗಿ ಹೋಗ್ಬಿಡ್ರಿ ಮಕ್ಕಳೇ. ಏನು ಸೈಕ್ಲಿಕ್ ಕಂಪೌಂಡ್ಸ್ ಅಂದರೆ? ದೀಸ್ ಆರ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇನ್ವಾಲ್ವಿಂಗ್ ಕಾರ್ಬನ್ ಕಾರ್ಬನ್ ಕೋವೆಲೆಂಟ್ ಬಾಂಡ್ in ring like structure called cyclic compounds. General formulas CnH2n. Keep in your mind, n is start from minimum 3 onwards. 3 ಹಾಕಿದರೆ C3H6 ಬರ್ತದೆ. ಓಕೆ, ಹಾಗಾದ್ರೆ ನಾನು ಸ್ವಲ್ಪ ಫಾಸ್ಟಾಗಿ ನೀವು ಸ್ಟ್ರಕ್ಚರ್ಗಳು ಹೇಳ್ಬಿಡ್ತೇನೆ. ಎಸ್, ಫಾಸ್ಟಾಗಿ ಸ್ಟ್ರಕ್ಚರ್ಗಳ ಕಡೆಗೆ ಒಂದು ಸಲ ಹೋಗ್ಬಿಡೋಣ ನಾವು. in your cyclic compounds. Yes, do it fast. ಹಾಗಾದ್ರೆ ಏನಂತೀರಾ ಸರ್? ಎಸ್, n = 3. ಸರ್ n = 3, the formula C3H6. C3H6 ಅನ್ನು ಹೇಗೆ ಬರ್ತೀರಾ ಸರ್? C2 single bond C2 and this is single bond CH2. Okay, presentation is like this. This is going to look like a triangle. ಹೆಸರು cyclopropane, single bond cyclopropane. ಸರ್ n = 4, C4. ಫಾರ್ಮುಲಾ ನಿಮ್ಗೆ ನೆನಪದನಾ? CnH2n ಗುಣಾಕಾರ ಮಾಡಿ ಜಲ್ದಿ ಸರ್. 4 × 8 C4H8. ಫಾರ್ಮುಲಾ CH2 ಸರ್. CH2 4 ಬಂತ. ಲುಕ್ ಲೈಕ್ ಎ ಸ್ಕ್ವೇರ್. ದಿಸ್ ಈಸ್ ದಿ ಸ್ಟ್ರಕ್ಚರ್. ಯಾರು ಕೇಳಿದ್ರೆ ಹೇಳ್ರಿ ಇದಕ್ಕೆ ಏನಂತೀರಾ? ದಿಸ್ ಈಸ್ ಸೈಕ್ಲೋಪ್ರೋಪೇನ್, ನಾಟ್ ಎ ಟ್ರಯಾಂಗಲ್. ದಿಸ್ ಈಸ್ ನಾಟ್ ಎ ಸ್ಕ್ವೇರ್, ಇಟ್ ಈಸ್ ಎ ಸೈಕ್ಲೋಬ್ಯೂಟೇನ್. ಸೈಕ್ಲೋಬ್ಯೂಟೇನ್ ಹಾಕಿದ್ರೆ ಸೈಕ್ಲೋಬ್ಯೂಟೇನ್. ಸರ್ n = 5. ಸರ್ n = 5 C5H10. Sir, this is an CH2, 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 CH2. It's a 5. Yes, this is the structure 5. ಹೆಸರು cyclopentane. This is cyclopentane. The last one if you have 6 C6H12, CH2, 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 6 number. You have written the 6. This is the structure. Okay, 6 ಇದೆ ಮಕ್ಕಳೇ. cyclohexane. ಓಕೆಪ್ಪ, ಸ್ವಲ್ಪ ಇದರ ಕಡೆ ಲಕ್ಷ್ಯ ಕೊಡಿ. ಇದರ ಬರಬಾರ 3 ಇದ್ರೆ ಸೈಕ್ಲೋಪ್ರೋಪೇನ್, 4 ಇದ್ರೆ ಸೈಕ್ಲೋಬ್ಯೂಟೇನ್, 5 ಇದ್ರೆ ಸೈಕ್ಲೋಪೆಂಟೇನ್, ಅಂದರೆ ಸೈಕ್ಲೋಹೆಕ್ಸೇನ್. ದಿಸ್ ಈಸ್ ಸೈಕ್ಲೋಹೆಕ್ಸೇನ್. ಸರ್ ಈಗಲ್ಲ ಹೇಳಿದ್ರಲ್ಲ ನನಗೆ ಏನಿದೆ ಎರಡರದ್ದು ಡಿಫ್ರೆನ್ಸು ಹುಡುಗ ಕೇಳ್ದ ನನಗೆ. ಇದರ ಹೆಸರು ಸೈಕ್ಲೋಹೆಕ್ಸೇನ್, ಇದರ ಹೆಸರು ಬೆಂಜಿನ್. ಏನು ಸರ್ ಡಿಫ್ರೆನ್ಸ್? ನೆನ್ಪಿಡ್ಬೋದು ಮಕ್ಕಳೇ, ಲಾಟ್ ಆಫ್ ಡಿಫ್ರೆನ್ಸ್. C6H12, ದಿಸ್ ಈಸ್ C6H6. ಇದರಲ್ಲಿ ಎಲ್ಲವೂ ಸಿಂಗಲ್ ಬಾಂಡ್ ಇದೆ, ಇದರಲ್ಲಿ ಅಲ್ಟರ್ನೇಟ್ ಡಬಲ್ ಬಾಂಡ್ಗಳು ಇರ್ತದೆ. ವ್ಯತ್ಯಾಸ ಗೊತ್ತಿರಲಿ. ಎರಡು ಹಂಗೆ ಅಂದಿರಿ ನಾವು. ಸೈಕ್ಲೋಹೆಕ್ಸೇನ್, ಇದು ಬೆಂಜಿನ್. ಫಾರ್ಮುಲಾ ಚೇಂಜ್ ಇದೆ ಸರ್, ಸ್ಟ್ರಕ್ಚರ್ ಚೇಂಜ್ ಇದೆ ಸರ್. ಸೊ ದಿಸ್ ಈಸ್ ಸ್ಟೋರಿ. ಅಂದರೆ ಸೈಕ್ಲಿಕ್ ಕಂಪೌಂಡ್ ಪ್ರಾಕ್ಟೀಸ್ ಮಾಡ್ತೀರಾ? 3, 4, 5, 6. Cyclopropane, butane, cyclopentane and cyclohexane. This is the today's part, friends. We have aromatic compounds as well as your
cyclic compounds. In the next very important category, that is heterocyclic compounds, in the next video. Thank you so much for watching.